ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಕಾಂಗ್ರೆಸ್ನಲ್ಲಿ ವಿಧಾನ ಪರಿಷತ್ ಎಲೆಕ್ಷನ್ ಕದನ ಶುರುವಾಗಿದೆ. ಇವತ್ತು ಸಾಯಂಕಾಲ 6 ಗಂಟೆಗೆ ಸಿಎಂ ಶಾಸಕಾಂಗ ಪಕ್ಷದ ಸಭೆಯನ್ನು ಕರೆದಿದ್ದಾರೆ. ಖಾಸಗಿ ಹೋಟೆಲ್ನಲ್ಲಿ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಈ ಒಂದು ಸಭೆ ನಡೆಯುತ್ತೆ. ಪರಿಷತ್ ಚುನಾವಣೆ ಬಗ್ಗೆ ಶಾಸಕರಿಗೆ ಸಿಎಂ ಮಾಹಿತಿ ಕೊಡ್ತಾರೆ ಅಂತ. ಈ ಸಂದರ್ಭದಲ್ಲಿ ಶಾಸಕರ ಅನುದಾನದ ಬಗ್ಗೆ ಕೂಡ ಚರ್ಚೆ ಸಾಧ್ಯತೆ ಇದೆಯಂತೆ. ಕೆಲವು ಶಾಸಕರಿಗೆ ಅಸಮಾಧಾನ ಇದೆ ಅಂತ ಹೇಳಲಾಗ್ತಾ ಇತ್ತು. ಅದನ್ನು ಕೂಡ ಅಂದ್ರೆ ಪರಿಷತ್ ಚುನಾವಣೆ ಜೊತೆಗೇನೆ ಶಾಸಕರ ಅನುದಾನದ ಬಗ್ಗೆ ಕೂಡ ಒಂಚೂರು ಚರ್ಚೆ ಆಗುತ್ತೆ ಇವತ್ತು CLP ಮೀಟಿಂಗ್ ಅಲ್ಲಿ ಅಂತ. ಸೊ ಇವತ್ತು ಏನಾಗತ್ತೆ ಹಾಗಾದ್ರೆ, ಸರ್ಕಾರ 1 ವರ್ಷ ಪೂರೈಸಿದ ಬಗ್ಗೆ ಕೂಡ ಚರ್ಚೆ ಮಾಡ್ತಾರಂತೆ. ಶೀಘ್ರದಲ್ಲೇ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡೋದ್ರ ಬಗ್ಗೆ ಕೂಡ ಚರ್ಚೆ ಮಾಡಲಾಗುತ್ತೆ ಅಂತ ಹೇಳಲಾಗ್ತಾ ಇದೆ. ಸಾಕಷ್ಟು ವಿಷಯಗಳು ಇವತ್ತು CLP ಮೀಟಿಂಗ್ ಅಲ್ಲಿ ಚರ್ಚೆಗೆ ಬರೋ ಚಾನ್ಸಸ್ ಇದೆ. ಸಂಭಾವ್ಯ ಅಭ್ಯರ್ಥಿಗಳು ಯಾರ್ಯಾರು ಅಂತ, ಪರಿಷತ್ ಟಿಕೆಟ್ ಯಾರ್ಯಾರಿಗೆ ಸಿಗಬಹುದು ಅನ್ನುವಂಥದ್ದನ್ನು ನೋಡ್ತಾ ಇದ್ದೀರಾ ನಮ್ಮ ಪರದೆಯ ಮೇಲೆ. ಯತೀಂದ್ರ ಸಿದ್ದರಾಮಯ್ಯನವ್ರಿಗೆ ಆಲ್ರೆಡಿ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಹೌದು, ವೆರಿ ಇಂಪಾರ್ಟೆಂಟ್ಲಿ. ಹೌದು, ಎಸ್ಪೆಷಲಿ ಮೈಸೂರು ಭಾಗದಲ್ಲಿ ಕಾಂಗ್ರೆಸ್ ಹೋಲ್ಡ್ ಉಳಿಸ್ಕೋಬೇಕು ಅಂದ್ರೆ, ಅಥವಾ ಸಿದ್ದರಾಮಯ್ಯ ಅವರ ರಾಜಕಾರಣಕ್ಕೆ ಒಬ್ಬ ಉತ್ತರಾಧಿಕಾರಿಯಾಗಿ ಅವರನ್ನು ರೂಪಿಸಬೇಕು ಅಂದ್ರೆ ಅಂತ ವಿಲ್ ಸಿ ಏನಾಗುತ್ತೆ ಅಂತ ಇವತ್ತು ಸಂಜೆ 6 ಗಂಟೆ ಕೊಡ್ಲೇಬೇಕು. ರಾಜಕೀಯ ಭವಿಷ್ಯದ ಚಿಂತೆ ಸಿಎಂ ಸಿದ್ದರಾಮಯ್ಯನವ್ರಿಗಿದೆ. ಹಾಗಾಗಿ ಅವ್ರು ಬಿಟ್ಕೊಟ್ಟಿಲ್ಲ ಇಲ್ಲಿ ತನಕ, ಬಟ್ ಆಲ್ರೆಡಿ ಹೈಕಮಾಂಡ್ ಮಟ್ಟದಲ್ಲಿ ಕನ್ಫರ್ಮ್ ಆಗಿದೆ ಅಂತ. ಉಳಿದಂತೆ ಯಾರಿಗೆಲ್ಲ ಕನ್ಫರ್ಮ್ ಆಗುತ್ತೆ ಅನ್ನೋದೇ ಪ್ರಶ್ನೆ. ಕಾರಣ 60 ರಿಂದ 70 ಜನ ಆಕಾಂಕ್ಷಿಗಳು ಆ ರೇಸ್ ನಲ್ಲಿ ಕಾಣಿಸ್ತಿದ್ದಾರೆ. ಬಟ್ ಅದರಲ್ಲಿ ಶಾರ್ಟ್ ಲಿಸ್ಟ್ ಮಾಡಿಕೊಂಡು ಹೈಕಮಾಂಡ್ ಮುಂದೆ ಇಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಸಿಎಂ ಮತ್ತು ಡಿಸಿಎಂ. ಅದಕ್ಕೆ ಗ್ರೀನ್ ಸಿಗ್ನಲ್ ಒತ್ತಬೇಕು ಹೈಕಮಾಂಡ್. ಸೊ ಇಲ್ಲೂ ಕೂಡ ಸಿಎಂ ಸಿದ್ದರಾಮಯ್ಯನವರ ಕೈ ಮೇಲಾಗುತ್ತಾ, ಡಿಸಿಎಂ DK ಶಿವಕುಮಾರ್ ಅವರ ಕೈ ಮೇಲಾಗುತ್ತೆ. ಈ ವಿಚಾರದಲ್ಲೂ ಕೂಡ ಇಬ್ಬರ ಮಧ್ಯೆ ಹಗ್ಗ ಜಗ್ಗಾಟ ಆಗ್ತಾ ಇದೆ. ಇಬ್ಬರಲ್ಲೂ ಕೂಡ ಸಮನ್ವಯದ ಕೊರತೆ ಎದ್ದು ಕಾಣಿಸ್ತಾ ಇದೆ. ಹಾಗಾಗಿ ವಿಳಂಬ ಆಗ್ತಾ ಇದೆ ಅನ್ನುವಂತಹ ವಿಚಾರ ಕೂಡ ಕೇಳೋದಕ್ಕೆ ಸಿಗ್ತಾ ಇದೆ. ಬಟ್ ಇಲ್ಲಿ ಸಾಮಾನ್ಯ ಕಾರ್ಯಕರ್ತನಿಗೂ ಕೂಡ ಸಿಗಬೇಕು ಅನ್ನುವಂತಹ ಒತ್ತಡ ಹೆಚ್ಚಾಗ್ತಾ ಇದೆ. DK ಶಿವಕುಮಾರ್ ಅವರು ಪದೇ ಪದೇ ಇದೇ ವಿಚಾರವನ್ನ ಹೇಳ್ತಾ ಇದ್ರು, ಇಲ್ಲ ಸಾಮಾನ್ಯ ಕಾರ್ಯಕರ್ತನಿಗೂ ಕೂಡ ಅವಕಾಶ ಕೊಡ್ತೀವಿ ಅಂತ. ಯಾವಾಗ ಕೊಟ್ರಿ ನೀವು ಅವಕಾಶ? ಇದು ಪ್ರಶ್ನೆ ಇದೆ. ಅಸಮಾಧಾನವನ್ನ ತಣಿಸೋ ನಿಟ್ಟಿನಲ್ಲೂ ಕೂಡ ಈ ಪ್ಲಾನ್ ವರ್ಕೌಟ್ ಮಾಡಲೇಬೇಕಾದಂತ ಅನಿವಾರ್ಯತೆಯಲ್ಲಿ ಕಾಂಗ್ರೆಸ್ ನಾಯಕರಿದ್ದಾರೆ. ಹೇಗೆ ಅದನ್ನ ವರ್ಕೌಟ್ ಮಾಡ್ತಾರೆ, ಕಾಂಗ್ರೆಸ್ ಹೈಕಮಾಂಡ್ ಯಾವ ರೀತಿ ಗ್ರೀನ್ ಸಿಗ್ನಲ್ ಕೊಡುತ್ತೆ, ಕಾದ್ ನೋಡ್ಬೇಕಾಗುತ್ತೆ. ಇನ್ನು ರಿಪಬ್ಲಿಕನ್ ನಡೆಸಿರುವ ಕರ್ನಾಟಕದ 28 ಕ್ಷೇತ್ರದ ಮತಗಟ್ಟೆ ಸಮೀಕ್ಷೆಯೇ ಹೊರಬಿದ್ದಿದೆ. ಮತದಾರರ ಒಲವು ಯಾವ ಕಡೆಗೆ, ಯಾರ ಕೈ ಹಿಡಿದಿದ್ದಾರೆ ಮತದಾರರು ಅನ್ನೋದು ಪಿ ಮಾರ್ಕ್ ಮತ್ತು ಮ್ಯಾಟ್ರಿಸ್ ಸುಳಿವು ನೀಡಿದೆ. ಈ ಕುರಿತ ಒಂದು ಸ್ಪೆಷಲ್ ರಿಪೋರ್ಟ್ ನಿಮ್ಮ ಮುಂದೆ. ಕರ್ನಾಟಕದಲ್ಲಿ ಮತ್ತೆ ಬಿಜೆಪಿ ಕಮಾಲ್ ಫಿಕ್ಸ್. ಕೇಸರಿಗೆ ಜೈ ಎಂದ ಪಿ ಮಾರ್ಕ್ ಮ್ಯಾಟ್ರಿಸ್ ಸಮೀಕ್ಷೆ. ಕಾಂಗ್ರೆಸ್ ಕೈ ಹಿಡಿಯದ ಪಂಚ ಗ್ಯಾರಂಟಿ. ರಿಪಬ್ಲಿಕ್ ನೆಟ್ವರ್ಕ್ನ ಮತಗಟ್ಟೆ ಸಮೀಕ್ಷೆ ಹೊರಬಿದ್ದಿದೆ. ಕರ್ನಾಟಕದಲ್ಲಿ ಈ ಬಾರಿ ಮತದಾರ ಯಾರಿಗೆ ಜೈ ಅಂತಾನೆ, ಯಾರಿಗೆ ಕೈ ಕೊಡ್ತಾನೆ ಅನ್ನೋ ಜನರ ನಾಡಿ ಮಿಡಿತವನ್ನ ಪಿ ಮಾರ್ಕ್ ಮತ್ತು ಮ್ಯಾಟ್ರಿಸ್ ಸಮೀಕ್ಷೆ ತಿಳಿಸಿದ್ದು, ಕರ್ನಾಟಕದಲ್ಲಿ ಕಾಂಗ್ರೆಸ್ಗೆ ಹಿನ್ನಡೆಯಾಗೋ ಸಾಧ್ಯತೆ ಇದೆ. ಪಿ ಮಾರ್ಕ್ ಪ್ರಕಾರ ಬಿಜೆಪಿ ಮತ್ತು ಜೆಡಿಎಸ್ಗೆ 22 ಸ್ಥಾನವನ್ನ ನೀಡಿದ್ರೆ, ಆಡಳಿತಾರೂಢ ಕಾಂಗ್ರೆಸ್ಗೆ 6 ಸ್ಥಾನವನ್ನ ನೀಡಿದೆ. ಇನ್ನು ಮ್ಯಾಟ್ರಿಸ್ ನೀಡಿದ ಸಮೀಕ್ಷೆಯು ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಪಕ್ಷಕ್ಕೆ ಹಿನ್ನಡೆ ಆಗಿದೆ ಅಂತಿದೆ. ಬಿಜೆಪಿ ಪಕ್ಷವು 48.4% ಪಡೆದಿದ್ದು, ಈ ಪೈಕಿ 18 ರಿಂದ 20 ಕ್ಷೇತ್ರ ಗೆಲ್ಲುವ ಸಾಧ್ಯತೆ ಇದೆ. ಇನ್ನು ಕಾಂಗ್ರೆಸ್ ಪಕ್ಷವು 42.2% ಮತ ಪಡೆಯುವ ಮೂಲಕ 5 ರಿಂದ 8 ಸ್ಥಾನವನ್ನ ಗೆಲ್ಲಲಿದ್ಯಂತೆ. ಇನ್ನು ಎನ್ಡಿಎ ಮೈತ್ರಿ ಪಡೆಯಾದ ಜೆಡಿಎಸ್ 3 ರಿಂದ 6% ಪಡೆದು 1 ರಿಂದ 3 ಸ್ಥಾನವನ್ನ ಗೆಲ್ಲಲಿದ್ಯಂತೆ. ಪಿ ಮಾರ್ಕ್ ಕೊಟ್ಟ ಸಮೀಕ್ಷೆಯಲ್ಲಿ ಯಾರಿಗೆ ಸೋಲು ಗೆಲುವು? ಇನ್ನು ಪಿ ಮಾರ್ಕ್ ಕೊಟ್ಟ ಮತಗಟ್ಟೆ ಸಮೀಕ್ಷೆ ವರದಿ ಪ್ರಕಾರ ಯಾರ್ಯಾರು ಎಲ್ಲೆಲ್ಲಿ ಗೆಲ್ತಾರೆ ಗೊತ್ತಾ? ಚಿಕ್ಕೋಡಿ ಕ್ಷೇತ್ರ ಅಣ್ಣಾ ಸಾಹೇಬ್ ಜೊಲ್ಲೆ, ಬೆಳಗಾವಿ ಜಗದೀಶ್ ಶೆಟ್ಟರ್, ಬಾಗಲಕೋಟೆ ಪಿಸಿ ಗದ್ದಿಗೌಡರ್, ವಿಜಯಪುರದಲ್ಲಿ ರಮೇಶ್ ಜಿಗಜಿಣಗಿ, ಕಲಬುರಗಿ ರಾಧಾಕೃಷ್ಣ ದೊಡ್ಡಮನಿ,
ರಾಯಚೂರಿನಲ್ಲಿ ರಾಜಾ ಅಮರೇಶ್ವರ್ ನಾಯಕ್, ಬೀದರ್ನಲ್ಲಿ ಸಾಗರ್ ಖಂಡ್ರೆ, ಕೊಪ್ಪಳದಲ್ಲಿ ಡಾಕ್ಟರ್ ಬಸವರಾಜ್ ಕ್ಯಾವತ್ತೂರ್, ಬಳ್ಳಾರಿಯಲ್ಲಿ ಶ್ರೀರಾಮುಲು, ಹಾವೇರಿಯಲ್ಲಿ ಬಸವರಾಜ ಬೊಮ್ಮಾಯಿ, ಧಾರವಾಡ ಪ್ರಹ್ಲಾದ್ ಜೋಶಿ, ಉತ್ತರ ಕನ್ನಡ ವಿಶ್ವೇಶ್ವರ ಹೆಗಡೆ ಕಾಗೇರಿ, ದಾವಣಗೆರೆ ಗಾಯತ್ರಿ ಸಿದ್ದೇಶ್ವರ್, ಶಿವಮೊಗ್ಗ ಬಿವೈ ರಾಘವೇಂದ್ರ, ಉಡುಪಿ ಚಿಕ್ಕಮಗಳೂರು ಕೋಟಾ ಶ್ರೀನಿವಾಸ್ ಪೂಜಾರಿ, ಹಾಸನ ಪ್ರಜ್ವಲ್ ರೇವಣ್ಣ, ದಕ್ಷಿಣ ಕನ್ನಡ ಬ್ರಿಜೇಶ್ ಚೌಟ, ಚಿತ್ರದುರ್ಗ ಬಿಎನ್ ಚಂದ್ರಪ್ಪ, ತುಮಕೂರು ಮುದ್ದಹನುಮೇಗೌಡ, ಮಂಡ್ಯ ಎಚ್ಡಿ ಕುಮಾರಸ್ವಾಮಿ, ಮೈಸೂರು ಯದುವೀರ್ ಒಡೆಯರ್, ಚಾಮರಾಜನಗರ ಸುನಿಲ್ ಬೋಸ್, ಬೆಂಗಳೂರು ಗ್ರಾಮಾಂತರ ಡಿಕೆ ಸುರೇಶ್, ಬೆಂಗಳೂರು ಉತ್ತರದಲ್ಲಿ ಶೋಭಾ ಕರಂದ್ಲಾಜೆನಲ್ಲಿ ಪಿಸಿ ಮೋಹನ್, ಬೆಂಗಳೂರು ದಕ್ಷಿಣ ತೇಜಸ್ವಿ ಸೂರ್ಯ, ಚಿಕ್ಕಬಳ್ಳಾಪುರ ಡಾಕ್ಟರ್ ಕೆ ಸುಧಾಕರ್, ಕೋಲಾರದಲ್ಲಿ ಮಲ್ಲೇಶ್ ಬಾಬು ಗೆಲುವು ಸಾಧಿಸಲಿದ್ದಾರೆ ಎನ್ನುತ್ತಿದೆ ಸಮೀಕ್ಷೆ. ಇನ್ನು ಎಕ್ಸಿಟ್ ಪೋಲ್ ಕುರಿತು ಮಾತನಾಡಿದ ಡಿಸಿಎಂ ಡಿಕೆ ಶಿವಕುಮಾರ್, ನಾವು ಎಕ್ಸಿಟ್ ಪೋಲ್ ನಂಬಲ್ಲ ಎಂದಿದ್ದಾರೆ. ಮೊದಲೇ ಹೇಳಿದ್ದೀನಿ, ನನಗೆ ಯಾವ ಎಕ್ಸಿಟ್ ಪೋಲ್ ಬಗ್ಗೆನೂ ನಂಬಿಕೆ ಇಲ್ಲ ಅಂತ ಹೇಳಿದ್ದೀನಿ. ಇವತ್ತು ಹೇಳ್ತೀನಿ. ನನಗೀಗ ಯಾರು ಫೋನ್ ಮಾಡಿದ್ರು 2, 3, 4 ತೋರಿಸ್ತಾರೆ ಕರ್ನಾಟಕದಲ್ಲಿ ಅಂತ. ಡಬಲ್ ಡಿಜಿಟ್ ಮೇಲೆ ಹೋಗ್ತದೆ, ಅದು ನೋಡಿದ್ದೀನಿ. ನೋಡ್ರಪ್ಪ ನೀವೇನೆ, ನನಗೆ ಈ ಎಕ್ಸಿಟ್ ಪೋಲ್ ಬಗ್ಗೆ ನಂಬಿಕೆ ಇಲ್ಲ. ಕರುನಾಡ ಮತದಾರರು ಮೋದಿ ನೇತೃತ್ವದ ಬಿಜೆಪಿ ಪಕ್ಷಕ್ಕೆ ಜೈಕಾರ ಹಾಕಿದ್ರೆ ಆಡಳಿತಾರೂಢ ಕಾಂಗ್ರೆಸ್ಗೆ ಮತ್ತೆ ಹಿನ್ನಡೆಯಾಗಿದೆ.